ನಮಸ್ಕಾರ ರೈತ ಬಾಂಧವರಿಗೆ. ಸೊ ಬೈಕ್ ಟ್ರೋಲಿ ಕೂಡ ರೆಡಿ ಆಗಿದೆ. HSM ಆಗ್ರೋ ಸುಳಿಬಾವಿ ಅಂತ ಹೇಳ್ಬಿಟ್ಟು. ಸೊ ಕಾಣ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೀವು ಕೇಳ್ಬೋದು ಸರ್. ಕಸ್ಟಮರ್ ಕೂಡ ಬಂದಿದ್ದಾರೆ, ಮಾತಾಡ್ಸೋಣ. ನಮಸ್ಕಾರ ರೀ ಸರ್. ಸರ್ ತಮ್ಮ ಹೆಸರು ಸರ್? ರಾಜು ತುಂಗಳ. ಸರ್ ತಮ್ಮ ಊರು, ಜಿಲ್ಲೆ, ತಾಲೂಕು? ರಾಮದುರ್ಗ ತಾಲೂಕು, ಬೆಳಗಾವಿ ಜಿಲ್ಲಾ. ಹಾಂ ಸರ್. ಊರು ಸರ್? ಊರು ಸಾಲಾಳೆ ಅಂತ ಹೇಳ್ಬಿಟ್ಟು ಸರ್. ಸೊ ಬೈಕ್ ಟ್ರೋಲಿ ಕೂಡ ನೀವು ಮಾಡಿಸಿದ್ದೀರಿ. ಇವಾಗ ಮುಂಚೆ ಕೂಡ ನೀವು ಮಾಡಿಸಿದ್ದೀರಿ? ಮುಂಚೆ ಕೂಡ ಒಂದು ಮಾಡಿಸಿದ್ವಿ. ಹಾಂ ಸರ್. ಸಿಸ್ಟಮ್ ಮಾಡಿಸಿದ್ವಿ. ಹಾಂ ಸರ್. ಈಗ ಎಷ್ಟು ವರ್ಷ ಆಯ್ತು ಸರ್ ಮಾಡಿಸಿ? ಅದನ್ನು ಮಾಡಿಸಿ 2 ವರ್ಷ ಆಯ್ತು. 2 ವರ್ಷ ಆಯ್ತು. ಓಡಿಸ್ತಿದ್ರಿ? ಏನು ತೊಂದರೆ? ಏನು ತೊಂದರೆ ಇಲ್ಲ. ಎಷ್ಟು ಕ್ವಿಂಟಲ್ ಗಂಟ ನೀವು ವೇಟ್ ಹಾಕಿದ್ರಿ ಸರ್ ಅದಕ್ಕೆ? 15 ಚೀಲ ಸಿಮೆಂಟ್ ಹಾಕಿವಿ. 15 ಚೀಲ ಸಿಮೆಂಟ್ ಹಾಕಿದ್ದೀರಿ ಆರಾಮಾಗಿ. ಏನು ತೊಗೊಂಡು ಹೋಗೋದು ಸರ್? ಏನು ತೊಂದರೆ ಇಲ್ಲ. ಹಾಂ. ಇವಾಗ ಇದನ್ನು ನೋಡಿದ್ರಿ, ಈಗ ಹೊಸ ಮಾಡಲ್ ಇದೆ ಅಲ್ಲ? ಹೊಸ ಮಾಡಲ್. ಅಂದ್ರೆ ಮೊದಲು ಏನದಾವ ಸರ್, ಸೌಂಡ್ ಹಾಕಿದ್ದು, ವೈಬ್ರೇಷನ್ ಹಾಕಿದ್ದು. ಇದಕ್ಕೆ ಡಿಫ್ರೆಂಟ್ ಏನು ಅನ್ಸುತ್ತೆ ಸರ್ ತಮಗೆ? ಅದು ಈಗ ಇದನ್ನ ಹಾಕಿ ಹೊಡೆದ್ ನೋಡ್ಬೇಕು ಈಗ. ಹಾಂ ಸರ್. ಅದು ಇದು ಚಲೋ ಅಂತ ಹೇಳೋಣ, ಇದನ್ನ ಮಾಡ್ಸಿವಿ ಈಗ. ಹಾಂ ಸರ್. ಮೊದಲೊಂದು ಚೈನ್ ಸಿಸ್ಟಮ್ ಮಾಡ್ಸಿವಿ ಸರ್. ಚೈನ್ ಸಿಸ್ಟಮ್ ಗಾಡಿ ಅಲ್ಲಿ ಕಾಣಿಸ್ತಿದೆಯಲ್ಲ, ಇಳಿಸಿದ್ದಾರೆ. ಅವ್ರದ್ದು ಚೈನ್ ಸಿಸ್ಟಮ್ ಗಾಡಿ, ಅದನ್ನು ಅನ್ಲೋಡ್ ಮಾಡಿದ್ದಾರೆ. ಸೊ ಈಗ ಇದು ನಾನ್ ಚೈನ್ ಸಿಸ್ಟಮ್ ಗಾಡಿ. ಈಗ ಅದು ಏನಿದೆಯಲ್ಲ ಸರ್, ಮುಂಚೆ ಮಾಡಿಸಿದಿರಲ್ಲ, ಅದು ವೈಬ್ರೇಷನ್ ಆಗ್ತಿತ್ತು. ಈಗ ಇದಕ್ಕೆ ಏನು ಡಿಫ್ರೆನ್ಸ್ ಆಗುತ್ತೆ ಸರ್ ತಮಗೆ? ಸೌಂಡ್ ಕಡಿಮೆ ಆಗುತ್ತೆ. ಸೌಂಡ್ ಕಡಿಮೆ ಅದ ಪಿಕಪ್ನ್ಯಾಗ? ಈಗ ಈಗಂತಿ ನಮಗೆ ಹೊಡೆದ್ ನೋಡಿ ಚಲೋ ಅನ್ಸೈತಿ. ಹಾಂ ಸರ್. ಇನ್ನು ಲೋಡ್ ಹಾಕಿ ಹೊಡೆದ್ ನೋಡ್ಬೇಕು. ಮೇಂಟೆನೆನ್ಸ್ ಕಡಿಮೆ ಇದೆ. ಸೊ MRF ಟೈರ್ ಕೂಡ ಹಾಕಿದ್ದೀವಿ. ಸೊ ನೋಡ್ಬೋದು, ಹೊಸ ಟೈರ್ಗಳನ್ನ ಇನ್ಸ್ಟಾಲೇಷನ್ ಮಾಡಿದ್ದೀವಿ. ಸೊ ಅವ್ರ ಸ್ಪೇರ್ ಪಾರ್ಟ್ಸ್ಗಳನ್ನು ರಿಟರ್ನ್ ಮಾಡಿದ್ದೀವಿ. ಅವ್ರು ಬುಲೆರೋ ಗಾಡಿಯಲ್ಲಿ ಏರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇಂಡಿಕೇಟರ್ ಕೂಡ ನಾವು ಇದಕ್ಕೆ LED ಇಂಡಿಕೇಟರ್ ಕೂಡ ಕುಣಿಸಿದ್ದೀವಿ. ಸೊ ನೋಡ್ಬೋದು MRF ಟೈರ್ನ. ಸೊ ಆ ಟೈಮಲ್ಲಿ ನಾವು GSW ಸೀಟನ್ನೇ ಬಳಸಿದ್ದೀವಿ, 16 ಗೇಜು. ಈ ಟೈಮಲ್ಲಿ ಕೂಡ 16 ಗೇಜ್ ಸೀಟನ್ನು ಬಳಸಿದ್ವಿ. ನೀವು ಆ ಗಾಡಿ ಎಷ್ಟು ದಿವಸ ಸರ್ ಹೋಯ್ತು ನೀವು? ಸುಮಾರು ಈಗ 2 ವರ್ಷ. 2 ವರ್ಷ ಆಯ್ತು. ಜಂಗ್ ಏನರ? ಜಂಗಿಲ್ಲ. GSW ಸೀಟಲ್ಲಿ ಸ್ಟೀಲ್ ಮಿಕ್ಸ್ ಇರುತ್ತೆ, ಹಿಂಗಾಗಿ ಜಂಗ್ ಹಿಡಿದಿಲ್ಲ. ಸೊ ಅವಾಗ ಕೂಡ ಅದೇ ಸೀಟ್ ಇದೆ, ಇವಾಗ ಕೂಡ ಅದೇ ಸೀಟ್ ಇದೆ. ಸೊ ನೀವು ಕೂಡ ಚೆಕ್ ಕೂಡ ಮಾಡಿಸ್ರಿ ಬೇಕಾದ್ರೆ. 16 ಗೇಜ್ ಸೀಟೇ ಬರುತ್ತೆ. ಮುಂದೆ ಇಂದ ಹೊಡೆದು ನೋಡ್ರಿ ಸರ್. ಬ್ರೇಕ್ ಎಲ್ಲ ಹೆಂಗೈತೆ ಸರ್ ಇದ್ರೊಳಗೆ? ಬ್ರೇಕ್ ಕಂಡೀಷನ್. ಸೊ ಫಾರ್ವರ್ಡ್ ಕೂಡ ಹೋಗುತ್ತೆ. ರಿವರ್ಸ್ ಹೋಗುತ್ತೆ. 0 ಮೇಂಟೆನೆನ್ಸ್ ಇರುತ್ತೆ. ಸೊ ಅದೇ ಪವರ್ ಕೂಡ ಇರುತ್ತೆ. ನೋಡ್ಬೋದು. ಸುಮಾರು 2 ವರ್ಷ ಆಯಿತು ಅವ್ರು ಗಾಡಿ ತೊಗೊಂಡು ಹೋಗ್ತವ್ರು. ಅದನ್ನು ಕೂಡ ರೀಕಂಡೀಷನ್ ತಂದಿದ್ದಾರೆ ಸರ್ ಸಾಲಳ್ಳಿ ಅವರು. ಮುಂಚೆ ಕೂಡ ಇವರು ಯೂಟ್ಯೂಬಲ್ಲಿ ವಿಡಿಯೋ ಹಾಕಿದ್ದೀನಿ.